ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ MPS ಕ್ರಿಯೇಷನ್ಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ ರೆಸಿಪಿ. ಇದು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಸೂಪರಾಗಿರುತ್ತೆ. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ. ಈಗ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಒಂದೇ 1 ಇಂಚಷ್ಟು ಚಕ್ಕೆ, ಒಂದು 7 ಲವಂಗ ತೊಗೊಂಡಿದ್ದೀನಿ, ಮತ್ತು ಒಂದು ಹಾಫ್ ಸ್ಪೂನಷ್ಟು ಮೆಣಸನ್ನ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಒಂದು 2 ಬೆರಳಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಅದು 1 ಕೆ ಜಿಗಾದರೆ 4 ಬೆರಳನ್ನ ತೊಗೊಂಡು, ಇವಾಗ ನಾನು ಅರ್ಧ ಕೆ ಜಿಗೆ ಸ್ವಲ್ಪ ತೊಗೊಂಡಿದ್ದೀನಿ. ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರಲ್ಲ ನೋಡಿ. ಒಂದೇ 1 ಇಂಚಷ್ಟು ಶುಂಠಿ, 1 ಟೊಮೊಟೊ, 1 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮತ್ತು ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಇದು ನಾಟಿ ಈರುಳ್ಳಿ. ನೀವು ಬೇಕಾದರೆ 1 ಈರುಳ್ಳಿನ ತೊಗೊಂಡು 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಒಂದು ಹಾಫ್ ಕೆ ಜಿಗೆ ನಾನು ತೊಗೊಂಡಿರೋದು. ಈಗ ಮಸಾಲೆ ನೋಡೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಸ್ಪೂನಷ್ಟು ಮೆಣಸಿನ ಪುಡಿ, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ. ಇದು ನಾನು ನಾಟಿ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಈಗ ನೋಡಿ, ಅರ್ಧ ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ 1-2 ಸರಿ ವಾಶ್ ಮಾಡ್ಕೊಳ್ಳಿ. ಜಾಸ್ತಿ ವಾಶ್ ಮಾಡಿದಷ್ಟು ಟೇಸ್ಟ್ ಇರಲ್ಲ. ಈ ಥರ ವಾಶ್ ಮಾಡಿಕೊಂಡು ನೀರೆಲ್ಲ ಬಗ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರನ್ನ ತೊಗೊಂಡು ಈಗ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು, ಕೊಬ್ಬರಿ ಈ ಥರ ಜಜ್ಜಾಕಿ ಬೇಗ ಪೇಸ್ಟ್ ಆಗುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ಮಾಡಿಕೊಂಡು ಬನ್ನಿ, ಗ್ರೈಂಡ್ ಮಾಡಿಕೊಂಡು ನೋಡಿ. ಅದಕ್ಕೆ ಫುಲ್ ಪೇಸ್ಟ್ ಆಗಿರಬೇಕು ನೋಡಿ. ಈಗ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ಒಂದು ಪ್ಯಾನ್ನ ಇಟ್ಕೊಂಡು ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಹಾಫ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಚಿಟ್ಪಟ ಆದ ನಂತರ ಒಂದು ಅರ್ಧ ಗಡ್ಡೆ ಆಗೋಷ್ಟು ಈರುಳ್ಳಿನ ಹಾಕ್ಕೊಂಡು, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈ ಥರ ಬ್ರೌನ್ ಕಲರ್ ಬರೋಗೋ ಫ್ರೈ ಮಾಡಿ. ಈಗ ನಾವೇನು ತೊಳೆದಿಟ್ಕೊಂಡಿದ್ದೀವಿ ಚಿಕನ್ನು, ಅದನ್ನು ಹಾಕ್ಕೊಂಡು ಈಗ ಒಂದು ಹಾಫ್ ಸ್ಪೂನಷ್ಟು ಉಪ್ಪಾಕಿ, ಈಗ ಸ್ವಲ್ಪ ಒಂದು ಅವಾಗೆ ತೋರಿಸೋದ್ನಲ್ಲ ಅರಿಶಿನ, ಅದನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಉಪ್ಪು ಅನ್ನೋದು ಅವಾಗೆ ಹಿಡಿಯೋದು, ಲಾಸ್ಟಲ್ಲಿ ಹಾಕಿದ್ರೆ ಹಿಡಿಯಲ್ಲ. ಈಗ ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಅನ್ನೋದು ಹಿಡಿಯುತ್ತೆ. ಈಗ ಹಾಕ್ಕೊಂಡು ಈ ಥರ ಫುಲ್ಲು ಅದರಲ್ಲಿ ನೀರಾಂಶ ಇರುತ್ತೆ, ಅದಕ್ಕೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ಈ ಥರ ಫ್ರೈ ಮಾಡ್ತಾನೆ ಇರಬೇಕು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಎಲ್ಲ ಫುಲ್ ಡ್ರೈ ಆಗಿದೆ. ಈಗ ಅದೆಲ್ಲ ನೀರೆಲ್ಲ ಡ್ರೈ ಆಗಿ, ಇವಾಗ ನಾವೇನು ಧನಿಯಾ ಪುಡಿ, ಮೆಣಸಿನ ಪುಡಿ ತೋರಿಸೋದ್ನೆಲ್ಲ ಆಗಲೇ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಬರೋವರೆಗೂ ಫ್ರೈ ಮಾಡಿಕೊಂಡು, ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಪುದೀನ, ಚಕ್ಕೆ, ಲವಂಗ, ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಮಿಕ್ಸ್ ಮಾಡ್ತಾ ಇರೋವಾಗಂತೂ ತುಂಬ ಚೆನ್ನಾಗಿ ಫ್ಲೇವರ್ ಅಂತೂ ತುಂಬ ಸಖತ್ತಾಗಿ ಬರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಈಗ ನಾವು 1 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ಚಿಕನ್ ಎಷ್ಟು ಹಾಕಿರ್ತೀವೋ ಅಷ್ಟು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾವು ಹಾಫ್ ಕೆ ಜಿ ತೊಗೊಂಡಿರೋದು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ, ಮುಳುಗೋ ಅಷ್ಟು. ನೀವು 1 ಕೆ ಜಿಗೆ ಮಾಡುವಷ್ಟು ಆದ್ರೂ ಅದು ಎಷ್ಟು ಮುಳುಗುತ್ತೋ ಅಷ್ಟನ್ನು ನೀರು ಹಾಕಬೇಕು. ಅದು ಫುಲ್ಲು ಇದಾಗಬೇಕಲ್ವ, ಫ್ರೈ ಆಗಬೇಕಲ್ವ. ಚಿಕನ್ನು ಫುಲ್ ಬೆಂದಿದ್ರೇ ನಂತರ ಚೆನ್ನಾಗಿರೋದು ನೋಡಿ. ಈಗ ಫುಲ್ ಕುದೀತಾ ಇದೆ ನೋಡಿ. ಸೀದಿರ ನೋಡ್ಕೋಬೇಕು. ಈಗ ಕೆಳಗಡೆ ಸೀದೋಗೋದ್ರೆ ಒಂಥರ ಚೆನ್ನಾಗಿರಲ್ಲ. ಈ ಥರ ಫ್ರೈ ಮಾಡ್ತಾನೆ ಇರಬೇಕು 5 ಮಿನಿಟ್ಸ್ಗಂತೂ ನೋಡಿ. ಈಗ ಚಿಕನ್ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೈಸ್ಗೆ, ಮುದ್ದೆಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. 2 ಮುದ್ದೆ ಅಂತೂ ಖಾಲಿ ಮಾಡೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಫುಲ್ಲು ಈ ಥರ ಗ್ರೇವಿ ಥರ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಸ್ಟವನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.